ಜೈ ಹಿಂದ್ ಸ್ನೇಹಿತರು. ಇನ್ನು ಮುಂದೆ ಚೀನಾದ 5ನೇ ತಲೆಮಾರಿನ ಯುದ್ಧ ವಿಮಾನಗಳ ಕಥೆ ಮುಗಿಯಿತು. ಏಕೆಂದರೆ ಭಾರತೀಯ ವಾಯುಪಡೆಯು ಐಎಎಫ್ ತನ್ನ ಶಸ್ತ್ರಾಗಾರಕ್ಕೆ ರಷ್ಯಾ ನಿರ್ಮಿತ 55 ಮಿ ನೆಬೋಆಮ್ ರಾಡಾರ್ ಅನ್ನು ಸೇರಿಸುವ ಮೂಲಕ ಅಧಿಕೃತವಾಗಿ ತನ್ನ ರಾಷ್ಟ್ರೀಯ ವಾಯುಪ್ರದೇಶದ ಭದ್ರತೆಯನ್ನು ಬಲಪಡಿಸಿದೆ. ತಾಕತ್ತು ಎಂಥದ್ದು ಅಂದರೆ ಇದು ಚೀನಾದು ಯಾವುದೇ 5ನೇ ತಲೆಮಾರಿನ ಯುದ್ಧ ವಿಮಾನವನ್ನು 250 ಕಿಲೋಮೀಟರ್ ಹೊರಗೆ ಡಿಟೆಕ್ಟ್ ಮಾಡುತ್ತದೆ. ಆದ್ದರಿಂದ ಚೀನಾದ 5ನೇ ತಲೆಮಾರಿನ ಆಟ ಇನ್ನು ಮುಂದೆ ಭಾರತದ ಮುಂದೆ ನಡೆಯೋದಿಲ್ಲ. ಇತ್ತೀಚೆಗೆ ಐಎಎಫ್ನ ವಾಯುಶಕ್ತಿ 2026 ವ್ಯಾಯಾಮದ ಸಮಯದಲ್ಲಿ ಈ ರೆಡಾರ್ ಕಂಡುಬಂದ ತ್ರಿಆಯಾಮದ 3D ವೆರಿ ಹೈ ಫ್ರೀಕ್ವೆನ್ಸಿ ವಿಎಚ್ಎಫ್ ವ್ಯವಸ್ಥೆಯು ಭಾರತದ ಲೇಯರ್ಡ್ ಏರ್ ಡಿಫೆನ್ಸ್ ಶೀಲ್ಡ್ಗೆ ಗಮನಾರ್ಹವಾದ ಅಪ್ಗ್ರೇಡ್ ಆಗಿದೆ. ಇದನ್ನು ವಿಶೇಷವಾಗಿ ಒಳಬರುವ ಸ್ಟೆಲ್ತ್ ಫೈಟರ್ಗಳು, ಕ್ರೂಸ್ ಕ್ಷಿಪಣಿಗಳು ಮತ್ತು ಬ್ಯಾಲಿಸ್ಟಿಕ್ ಸ್ಫೋಟಕಗಳನ್ನು ದೂರದವರೆಗೆ ಪತ್ತೆ ಹಚ್ಚಲು ವಿನ್ಯಾಸಗೊಳಿಸಲಾಗಿದೆ. ಸಾಂಪ್ರದಾಯಿಕ ಅಗ್ನಿಶಾಮಕ ನಿಯಂತ್ರಣ ರಾಡಾರ್ಗಳು ಸಾಮಾನ್ಯವಾಗಿ ಎಕ್ಸ್ ಬ್ಯಾಂಡ್ ಅಥವಾ ಕು ಬ್ಯಾಂಡ್ನಂತಹ ಹೆಚ್ಚಿನ ಆವರ್ತನಗಳನ್ನು ಬಳಸುತ್ತವೆ. ಇವುಗಳನ್ನು ಆಧುನಿಕ ಸ್ಟೆಲ್ತ್ ವಿಮಾನಗಳು ತಪ್ಪಿಸಿಕೊಳ್ಳಲು ವಿನ್ಯಾಸಗೊಳಿಸಲಾಗಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ನೆಬೋ ಯುಎಂವಿಎಚ್ಎಫ್ ಸ್ಪೆಕ್ಟ್ರಮ್ನಲ್ಲಿ 133 ರಿಂದ 144 ಮೆಗಾಹರ್ಟ್ಜ್ ಮತ್ತು 216 ರಿಂದ 225 ಮೆಗಾಹರ್ಟ್ಜ್ ಕಾರ್ಯನಿರ್ವಹಿಸುತ್ತದೆ. ಇದು ಮೀಟರ್ ಉದ್ದದ ರೇಡಿಯೋ ತರಂಗಾಂತರಗಳನ್ನು ಬಳಸುವುದರಿಂದ ರಾಡಾರ್ ತರಂಗಗಳು ಸ್ಟೆಲ್ತ್ ಜೆಟ್ಗಳ ಭೌತಿಕ ಆಕಾರದೊಂದಿಗೆ ವಿಭಿನ್ನವಾಗಿ ಸಂವಹನ ನಡೆಸುತ್ತವೆ. ಅವುಗಳ ರಾಡಾರ್ ತಪ್ಪಿಸಿಕೊಳ್ಳುವ ವಿನ್ಯಾಸಗಳನ್ನು ಕಡಿಮೆ ಪರಿಣಾಮಕಾರಿಯಾಗಿಸುತ್ತವೆ ಮತ್ತು ನಿರ್ವಾಹಕರಿಗೆ ಅವುಗಳನ್ನು ಹೆಚ್ಚು ಗೋಚರಿಸುವಂತೆ ಮಾಡುತ್ತವೆ. ರಷ್ಯಾದ ನಿಜ್ನಿ ನೊಗೊರೊಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ರೇಡಿಯೋ ಎಂಜಿನಿಯರಿಂಗ್ ಎನ್ಎನ್ಐಆರ್ಟಿ ಅಭಿವೃದ್ಧಿಪಡಿಸಿದ ನೆಬೋ ಯುಎಂ ನಿರ್ಣಾಯಕ ಮುಂಚಿನ ಎಚ್ಚರಿಕೆ ಸಾಮರ್ಥ್ಯಗಳನ್ನು ಒದಗಿಸುತ್ತದೆ. ಕಾರ್ಯಾಚರಣಾ ದತ್ತಾಂಶವು ಆದರ್ಶ ಪರಿಸ್ಥಿತಿಗಳಲ್ಲಿ ಚೀನಾದ ಮುಂದುವರಿದ ಜೆ-20 ಮತ್ತು ಮುಂಬರುವ ಜೆ-35 ನಂತಹ ಸ್ಟೆಲ್ತ್ ಪ್ಲಾಟ್ಫಾರ್ಮ್ಗಳನ್ನು 250 ಕಿಲೋಮೀಟರ್ಗಳಿಗಿಂತ ಹೆಚ್ಚು ದೂರದಿಂದ ಗುರುತಿಸಬಹುದು ಎಂದು ಸೂಚಿಸುತ್ತದೆ. ಸಾಂಪ್ರದಾಯಿಕ ವಿಮಾನ ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಗೆ ಅದರ ಟ್ರ್ಯಾಕಿಂಗ್ ವ್ಯಾಪ್ತಿಯು 600 ಕಿಲೋಮೀಟರ್ಗಳವರೆಗೆ ವಿಸ್ತರಿಸುತ್ತದೆ. ಸಂಭಾವ್ಯ ದಾಳಿಗಳಿಗೆ ಪ್ರತಿಕ್ರಿಯಿಸಲು ಐಎಫ್ಗೆ ಪ್ರಮುಖ ಸಮಯವನ್ನು ನೀಡುತ್ತದೆ. ರಷ್ಯಾದ ಪ್ರಸಿದ್ಧ ನೆಬೋ ರಾಡಾರ್ ಕುಟುಂಬದ ಹೊಸ ರಫ್ತು ರೂಪಾಂತರವಾಗಿ ಈ ವ್ಯವಸ್ಥೆಯು ಯುದ್ಧಭೂಮಿಗೆ ಪ್ರಮುಖ ತಾಂತ್ರಿಕ ಜಿಗಿತಗಳನ್ನು ತರುತ್ತದೆ. ಇದು ಆಧುನಿಕ ಡಿಜಿಟಲ್ ಸಿಗ್ನಲ್ ಸಂಸ್ಕರಣೆಯನ್ನು ಹೊಂದಿದ್ದು ಅದು ನೆಲದ ಗೊಂದಲವನ್ನು ಪರಿಣಾಮಕಾರಿಯಾಗಿ ಫಿಲ್ಟರ್ ಮಾಡುತ್ತದೆ ಮತ್ತು ಶತ್ರು ಎಲೆಕ್ಟ್ರಾನಿಕ್ ಜಾಮಿಂಗ್ ಅನ್ನು ನಿಗ್ರಹಿಸುತ್ತದೆ. ತೀವ್ರವಾಗಿ ಸ್ಪರ್ಧಿಸಲ್ಪಟ್ಟ ಮತ್ತು ಪ್ರತಿಕೂಲವಾದ ವಿದ್ಯುತ್ಕಾಂತೀಯದಲ್ಲೂ ಸಹ ವಿಶ್ವಾಸಾರ್ಹ ಟ್ರ್ಯಾಕಿಂಗ್ ಅನ್ನು ಖಚಿತಪಡಿಸುತ್ತದೆ. ಪರಿಸರಗಳು. ಹಳೆಯ ವಿಎಚ್ಎಫ್ ವ್ಯವಸ್ಥೆಗಳು ಆಕಾಶದ 2 ಆಯಾಮದ ನೋಟವನ್ನು ಮಾತ್ರ ಒದಗಿಸಬಹುದಾದರೂ ನೆಬೋಆಮ್ ಸಂಪೂರ್ಣವಾಗಿ 3D ಕಣ್ಗಾವಲು ರಾಡಾರ್ ಆಗಿದೆ. ಇದು ಏಕಕಾಲದಲ್ಲಿ ಗುರಿಯ ನಿಖರವಾದ ದೂರ, ದಿಕ್ಕು, ಅಜಿಮುತ್ ಮತ್ತು ಎತ್ತರವನ್ನು ಲೆಕ್ಕಾಚಾರ ಮಾಡುತ್ತದೆ. ಈ ಸಮಗ್ರ ಸನ್ನಿವೇಶದ ಅರಿವು ವ್ಯವಸ್ಥೆಯನ್ನು ಸಮಗ್ರ ವಾಯು ರಕ್ಷಣಾ ಜಾಲದ ನಿಶ್ಚಿತಾರ್ಥದ ಘಟಕಗಳಿಗೆ ನಿಖರವಾದ ನಿರ್ದೇಶಾಂಕಗಳನ್ನು ತಕ್ಷಣವೇ ರವಾನಿಸಲು ಅನುವು ಮಾಡಿಕೊಡುತ್ತದೆ. ಈ ಹೊಸ ರಾಡಾರ್ನ ಪ್ರಮುಖ ಕಾರ್ಯಾಚರಣೆಯ ಪ್ರಯೋಜನವೆಂದರೆ ಅದು ತನ್ನದೇ ಆದ ಮೇಲೆ ಅಥವಾ ವಿಶಾಲವಾದ, ನೆಟ್ವರ್ಕ್ ಕೇಂದ್ರಿತ ರಕ್ಷಣಾ ಗ್ರಿಡ್ನಲ್ಲಿ ಪ್ರಮುಖ ನೋಡ್ ಆಗಿ ಕಾರ್ಯನಿರ್ವಹಿಸುವ ಅದರ ತಡೆರಹಿತ ಸಾಮರ್ಥ್ಯ. ನೆಬೋಆಮ್ ದೂರದ ಬೆದರಿಕೆಯನ್ನು ಎತ್ತಿಕೊಂಡ ನಂತರ ಅದು ಎಸ್-400 ನಂತಹ ಸುಧಾರಿತ ವ್ಯವಸ್ಥೆಗಳನ್ನು ಒಳಗೊಂಡಂತೆ ದೀರ್ಘ ಶ್ರೇಣಿಯ ಮೇಲ್ಮೈಯಿಂದ ಗಾಳಿಗೆ ಕ್ಷಿಪಣಿ ಬ್ಯಾಟರಿಗಳೊಂದಿಗೆ ಆ ಟ್ರ್ಯಾಕಿಂಗ್ ಡೇಟಾವನ್ನು ತಕ್ಷಣವೇ ಹಂಚಿಕೊಳ್ಳಬಹುದು. ಇದು ಅವರ ನಿಶ್ಚಿತಾರ್ಥದ ರಾಡಾರ್ಗಳನ್ನು ಹೆಚ್ಚು ವೇಗವಾಗಿ ಲಾಕ್ ಮಾಡಲು ಅನುವು ಮಾಡಿಕೊಡುತ್ತದೆ. ಸಂಘರ್ಷದ ಸಮಯದಲ್ಲಿ ಅದರ ಬದುಕುಳಿಯುವಿಕೆಯನ್ನು ಖಚಿತಪಡಿಸಿಕೊಳ್ಳಲು ಸಂಪೂರ್ಣ ನೆಬೋಆಮ್ ವ್ಯವಸ್ಥೆಯನ್ನು ಹೆಚ್ಚಿನ ಚಲನಶೀಲತೆ, ಹೆವಿ ಡ್ಯೂಟಿ ಮಿಲಿಟರಿ ಟ್ರಕ್ಗಳಲ್ಲಿ ಜೋಡಿಸಲಾಗಿದೆ. ಈ ವಿನ್ಯಾಸವು ಸಿಬ್ಬಂದಿಗೆ ರಾಡಾರ್ ಅನ್ನು ತ್ವರಿತವಾಗಿ ನಿಯೋಜಿಸಲು ಮತ್ತು ನಿಮಿಷಗಳಲ್ಲಿ ಅದನ್ನು ಹೊಸ ಸ್ಥಾನಗಳಿಗೆ ಸ್ಥಳಾಂತರಿಸಲು ಅನುವು ಮಾಡಿಕೊಡುತ್ತದೆ. ಈ ಶೂಟ್ ಅಂಡ್ ಸ್ಕೂಟ್ ಚಲನಶೀಲತೆಯು ಶತ್ರು ಪಡೆಗಳು ಸಕ್ರಿಯ ಯುದ್ಧ ಕಾರ್ಯಾಚರಣೆಗಳ ಸಮಯದಲ್ಲಿ ವ್ಯವಸ್ಥೆಯನ್ನು ಪತ್ತೆಹಚ್ಚಲು ಮತ್ತು ನಾಶಮಾಡಲು ಅತ್ಯಂತ ಕಷ್ಟಕರವಾಗಿಸುತ್ತದೆ. ಇಂಡೋ-ಪೆಸಿಫಿಕ್ ಪ್ರದೇಶದಾದ್ಯಂತ ಸ್ಟೆಲ್ತ್ ವಿಮಾನಗಳ ಹೆಚ್ಚುತ್ತಿರುವ ಉಪಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಈ ಸುಧಾರಿತ ರಾಡಾರ್ನ ನಿಯೋಜನೆಯು ಭಾರತಕ್ಕೆ ಸಕಾಲಿಕ ಕ್ರಮವಾಗಿದೆ. ಸ್ಟೆಲ್ತ್ ತಂತ್ರಜ್ಞಾನವು ಪ್ರಮಾಣಿತ ಹೈ ಫ್ರೀಕ್ವೆನ್ಸಿ ಸಂವೇದಕಗಳ ವಿರುದ್ಧ ವಿಮಾನದ ರಾಡಾರ್ ಸಹಿಯನ್ನು ಯಶಸ್ವಿಯಾಗಿ ಕುಗ್ಗಿಸಿದರೂ ಈ ಜೆಟ್ಗಳ ಭೌತಿಕ ಆಯಾಮಗಳು ವಿಎಚ್ಎಫ್ ರಾಡಾರ್ಗಳು ಹೊರಸೂಸುವ ಮೀಟರ್ ಉದ್ದದ ತರಂಗಾಂತರಗಳಿಗೆ ನಿಕಟವಾಗಿ ಹೊಂದಿಕೆಯಾಗುತ್ತವೆ. ಈ ಭೌತಿಕ ಸಂವಹನವು ಬಲವಾದ ರಾಡಾರ್ ಪ್ರತಿಫಲನಗಳನ್ನು ಸೃಷ್ಟಿಸುತ್ತದೆ. ಗುರಿಯು ಭಾರತೀಯ ವಾಯುಪ್ರದೇಶವನ್ನು ತಲುಪುವ ಮೊದಲೇ ಆರಂಭಿಕ ಪತ್ತೆಹಚ್ಚುವಿಕೆಯನ್ನು ಖಾತರಿಪಡಿಸುತ್ತದೆ. ನೆಬೋ ಯುಎಂ ರಷ್ಯಾದ ಆಂಟಿ-ಸ್ಟೆಲ್ತ್ ತಂತ್ರಜ್ಞಾನದ ವಿಶಿಷ್ಟ ವಂಶಾವಳಿಯ ಭಾಗವಾಗಿದೆ. ಇದು ಮೊಬೈಲ್ ನೆಬೋ ಎಸ್‌ಯು ಮತ್ತು ನೆಬೋ ಯು ನಂತಹ ಹಿಂದಿನ ಮಾದರಿಗಳ ಅಡಿಪಾಯವನ್ನು ನಿರ್ಮಿಸುತ್ತದೆ. ಇದು ವಿಎಚ್ಎಫ್ ಬ್ಯಾಂಡ್ನಲ್ಲಿ ಆಕ್ಟಿವ್ ಎಲೆಕ್ಟ್ರಾನಿಕ್ ಸ್ಕ್ಯಾಂಡ್ ಅರೇ (ಎಇಎಸ್ಎ) ತಂತ್ರಜ್ಞಾನವನ್ನು ಪ್ರವರ್ತಕಗೊಳಿಸಿತು. ಆ ರೂಪಾಂತರವು ಈ ಸಾಬೀತಾದ ವಿನ್ಯಾಸಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ಅವುಗಳನ್ನು ಉನ್ನತ ಡಿಜಿಟಲ್ ಸಂಸ್ಕರಣೆ ಮತ್ತು ದೃಢವಾದ ಎಲೆಕ್ಟ್ರಾನಿಕ್ ಪ್ರತಿಕ್ರಮಗಳೊಂದಿಗೆ ಆಧುನೀಕರಿಸುತ್ತದೆ. ಈ ರಾಡಾರ್ನ ಪರಾಕಾಷ್ಠೆಯಲ್ಲಿ ನೆಬೋಎಂ ಸಂಕೀರ್ಣವು ಕುಟುಂಬದಲ್ಲಿ ನೆಲೆಗೊಂಡಿದೆ. ಇದು ವಿಎಚ್ಎಫ್, ಎಲ್ ಬ್ಯಾಂಡ್ ಮತ್ತು ಎಕ್ಸ್ಎಸ್ ಬ್ಯಾಂಡ್ ಮಾಡ್ಯೂಲ್ಗಳನ್ನು ಒಂದು ಬೃಹತ್ ನೆಟ್ವರ್ಕ್ ಗ್ರಿಡ್ಗೆ ಸಂಯೋಜಿಸುವ ಒಂದು ಸಂಯೋಜಿತ ವ್ಯವಸ್ಥೆಯಾಗಿದೆ. ನೆಬೋ ಯುಎಂನಂತಹ ವ್ಯವಸ್ಥೆಗಳ ಕಡಿಮೆ ಆವರ್ತನ ಪತ್ತೆ ಶಕ್ತಿಯನ್ನು ಹೆಚ್ಚಿನ ಆವರ್ತನ ಮಾಡ್ಯೂಲ್ಗಳ ಹೆಚ್ಚಿನ ನಿಖರ ಟ್ರ್ಯಾಕಿಂಗ್ನೊಂದಿಗೆ ಸಂಯೋಜಿಸುವ ಮೂಲಕ ಈ ಬಹು ಬ್ಯಾಂಡ್ ವಿಧಾನವು ಆಧುನಿಕ ವಾಯು ರಕ್ಷಣಾ ಕಾರ್ಯಾಚರಣೆಗಳಿಗೆ ವಾಸ್ತವಿಕವಾಗಿ ತೂರಲಾಗದ ಕಣ್ಗಾವಲು ಜಾಲವನ್ನು ಸೃಷ್ಟಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ.